ನಿಮ್ಮ ಪ್ರಕಾರ ಯಾರು ಇರ್ತಾರೆ? ಆಬ್ವಿಯಸ್ಲಿ ಗಿಲ್ಲಿ ಇರ್ತಾನೆ. ಅಶ್ವಿನಿ ಮ್ಯಾಮ್ ಚೇಂಜ್ ಆಗಲಿ ಅಂತ ಇದೆ ನನಗೆ, ಯಾಕಂದರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಬೋದು ಸಾಫ್ಟ್ ಆದರೆ ಅಂತ ಹೇಳ್ಬಿಟ್ಟು ಪೀಪಲ್. ಈಗ ನನ್ನೇ ಸಾಫ್ಟ್ ನೇಚರ್ ಅಕ್ಸೆಪ್ಟ್ ಮಾಡ್ತಾಯಿದ್ರು, ಸೇಮ್ ರೆಪ್ಲಿಕಾ ಅಲ್ವಾ, ಅವರೇ ಸಾಫ್ಟ್ ಆಗ್ತಾರೆ. ಅವ್ರನ್ನ ಅಕ್ಸೆಪ್ಟ್ ಮಾಡಿಬಿಟ್ರೆ ವಿನ್ನಿಂಗೂ ಆಗ್ಬೋದು, ಫೀಮೇಲ್ ಆಗಲಿ ಅಂತ ಆಸೆ. ನಿಮ್ಮ ಸೀನಿಯರ್ ಬಿಟ್ಕೊಡ್ತಾ ಇಲ್ಲ ನೀವು? ಹಂಗಂತ ಏನಿಲ್ಲ ಪಾಪ, ಅವ್ರಿಗೆ ವುಮೆನ್ಸಲ್ಲಿ ಕ್ಯಾಲಿಬ್ರೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರು ಈಗ ನೋಡಿ, ತಪ್ಪುಗಳನ್ನ ತಿದ್ಕೊಂಡು ಗೆಲ್ಲೋದಿದೆಯಲ್ಲ, ಅದಕ್ಕಿಂತ ಗೆಲ್ಲು ಬೇಡ. ತಪ್ಪು ಮಾಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಅವ್ರ ಜೀವನಕ್ಕೆ ಒಂದು ಇದಲ್ವಾ, ಬಿಗ್ ಬಾಸಿಂದ ಗೆದ್ದಿದ್ದಿರಲಿ ಅವ್ರ ಲೈಫ್ಗೆ ಒಂಥರ ಇದು. ರಕ್ಷಿತಾ ಡೆಫಿನೆಟ್ಲಿ ಫಾರ್ ಶೋರ್ ಇರ್ತಾಳೆ. ರಘು ಅವ್ರು ಇರ್ಬೋದು. ಮೇ ಬಿ ಟಾಪ್ 5ಗೆ ಫೈಟ್ ಇರುತ್ತೆ. ಟಾಪ್ 5ಗೆ ಫೈಟ್ ಇರುತ್ತೆ. ಇವತ್ತು ಮೇ ಬಿ ಕಾವ್ಯ ಆಗಲಿ, ಧನುಷ್ ಅವರಾಗಲಿ, ರಾಶಿಕಾ ಗೊತ್ತಿಲ್ಲ. 5ಗೆ ಫೈಟ್ ಮಾಡ್ಬೋದು. ಟಾಪ್ 5ಗೆ ಇವ್ರು 3 ಜನ ಫೈಟ್ ಮಾಡ್ಬೋದು. ಇನ್ನು ಮಿಕ್ತೋದು ಸ್ವಲ್ಪ ಕಷ್ಟ ಅಂತ ನನಗೆ ಫೀಲ್ ಆಗುತ್ತೆ, ನೋಡಿರೋದ್ರಿಂದ ಕ್ಲೋಸಲ್ಲಿ. ಟಾಪ್ 3 ಫಿಕ್ಸ್ ಗಿಲ್ಲಿ, ಅಶ್ವಿನಿ ಅವರು, ಇವಳು ರಕ್ಷಿತಾ. ಸೊ ರಕ್ಷಿತಾ ಇನ್ನೋಸೆಂಟ್ ಆಗಿ ಆಡ್ತಾ ಇದ್ದಾರಾ ಮನೆಯಲ್ಲಿ, ಹೇಗೆ? ಯಾ ಪಾಪ, ಅವಳು ತಪ್ಪನ್ನ ತಿತ್ಕೊಂಡು ಆಟ ಆಡ್ತಾ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅವಳಿಗೆ ಶಿ ನೋಸ್ ವಾಟ್ ಶಿ ಈಸ್ ಡೂಯಿಂಗ್ ಅಂತ, ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.